ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಾರೋಪಣೆಯ ಅಪಟ್ಟಿ ಪ್ರಕಟಗೊಂಡಿದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖ್ಯಾತ ನಟ ದರ್ಶನ್ ಸೇರಿದಂತೆ ಅವರ ಸಹಚರರು ಮಾಡಿರುವಂಥ ಹತ್ಯೆ ಅನ್ನುವಂಥ ಹಿನ್ನೆಲೆಯಲ್ಲಿ ದೋಷಾರೋಪ ಪಟ್ಟಿ ಪ್ರಕಟಗೊಂಡಿದೆ. ದರ್ಶನ್ ಮತ್ತು ಪವಿತ್ರ ಗೌಡ ವಿರುದ್ಧದ ದೋಷಾರೋಪ ಅದು. ನ್ಯಾಯಾಧೀಶರು ಓದಿ ಹೇಳಿರುವ ದಾಖಲೆಗಳು ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತ ಇತರ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ, ಜೈಲಿನಲ್ಲಿ ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿ ನಟ ದರ್ಶನ್ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ದೋಷಾರೋಪದ ಆತಂಕದಲ್ಲಿ ನಟ ದರ್ಶನ್ ಇದ್ರು, ಆದರೆ ಈಗ ಕೊಂಚ ನೆಮ್ಮದಿಯನ್ನು ಕಂಡುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಜಾಮೀನು ಸಿಕ್ಕಿ ಹೊರಬರುವ ನಿರೀಕ್ಷೆಯಲ್ಲಿ ನಟ ದರ್ಶನ್ ಇದ್ದಾರೆ. ಅಗ್ರಹಾರದ ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಜೈಲಿನಲ್ಲಿ ನಟ ದರ್ಶನ್ ನೆನ್ನೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ದರ್ಶನ್ ಸೇರಿದಂತೆ ಅಷ್ಟು ಆರೋಪಿಗಳನ್ನು ನ್ಯಾಯಾಧೀಶರು ಆ ದೋಷಾರೋಪ ಪಟ್ಟಿ ಏನಿದೆ ಅದನ್ನು ಓದಿ ಹೇಳ್ತಾರೆ. ನಂತರದ ಸಂದರ್ಭದಲ್ಲಿ ಮಗದೊಮ್ಮೆ ಅಂದರೆ ಎಲ್ಲ ಕೋರ್ಟ್ನ ಪ್ರಕ್ರಿಯೆಗಳು ಮುಗಿದ ನಂತರ ಮತ್ತೆ ಜೈಲು ಸೇರಿದ್ದಾರೆ ನಟ ದರ್ಶನ್. ಪವಿತ್ರ ಮತ್ತು ದರ್ಶನ್ ಬೇರೆ ಬೇರೆ ವಾಹನಗಳಲ್ಲಿ ಜೈಲು ಸೇರಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗೋದಾದರೆ, ನ್ಯಾಯಾಧೀಶರು ಓದಿ ಹೇಳಿದ ಆ ದೋಷಾರೋಪ ಪಟ್ಟಿಯನ್ನು ಗಮನಿಸಿದ ನಂತರದ ಸಂದರ್ಭದಲ್ಲಿ ದರ್ಶನ್ ಕೊಂಚ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವ ಆಯಾಮದಲ್ಲಿ, ಯಾವ ಕಾರಣಕ್ಕೆ, ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವಾಗಿರುವಂಥ ಪ್ರಮುಖ ವಿಚಾರಗಳೇನು, ಇದೆಲ್ಲವೂ ಕೂಡ ಬಹಳ ಮುಖ್ಯ. ದೋಷಾರೋಪಣ ನಿಗದಿ ಮುಗಿದು ಟ್ರಯಲ್ ಡೇಟ್ ನಿಗದಿಯ ಹಿನ್ನೆಲೆಯಲ್ಲಿ ಕೊಂಚ ರಿಲ್ಯಾಕ್ಸ್ನಲ್ಲಿ ಡಿ ಗ್ಯಾಂಗ್ ಇದೆ. ಜಾಮೀನು ಸಿಕ್ಕಿ ಹೊರಬರಬಹುದೇನೋ ಅನ್ನುವಂಥ ನಿರೀಕ್ಷೆಯಲ್ಲಿ ಈ ಗ್ಯಾಂಗ್ ಇದೆ. ಇನ್ನು ನಿನ್ನೆಯ ವಿಚಾರಕ್ಕೆ ಬರೋದಾದರೆ, ಎಲ್ಲ ಕೋರ್ಟ್ನ ಪ್ರಕ್ರಿಯೆ ಮುಗಿದ ನಂತರದ ಸಂದರ್ಭದಲ್ಲಿ 9:30ಗೆಲ್ಲ, ರಾತ್ರಿ 9:30ಗೆಲ್ಲ ಊಟ ಮುಗಿಸಿ ಬೇಗನೆ ನಿದ್ರೆಗೆ ಜಾರಿದ್ದಾರಂತೆ ನಟ ದರ್ಶನ್. ಬೆಳಗ್ಗೆ 6 ಗಂಟೆಗೆ ನಿದ್ರೆಯಿಂದ ಎದ್ದು ಕೆಲ ಹೊತ್ತು ಬ್ಯಾರಕ್ನಲ್ಲೇ ವಾಕಿಂಗ್ ಕೂಡ ಮಾಡಿದ್ದಾರಂತೆ. ವಾಕಿಂಗ್ ಮುಗಿಸಿ ಬಿಸಿನೀರು ಕುಡಿದು ಸೆಲ್ನಲ್ಲೇ ವಿಶ್ರಾಂತಿಯನ್ನು ನಟ ದರ್ಶನ್ ಪಡೆದುಕೊಂಡಿದ್ದಾರೆ. ನೆನ್ನೆ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ಗೆ ಧೈರ್ಯವನ್ನು ನಟ ದರ್ಶನ್ ತುಂಬಿದ್ದಾರೆ. ಜಾಮೀನು ಸಿಗುತ್ತೆ, ತಾಳ್ಮೆಯಿಂದ ಇರೋಣ ಅಂತ ಹೇಳಿ ನಟ ದರ್ಶನ್ ತಮ್ಮ ಗ್ಯಾಂಗ್ಗೆ ಹೇಳಿಕೊಂಡಿದ್ದಾರೆ. ಕೋರ್ಟ್ನಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಮಾತನಾಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಇದು ಸದ್ಯಕ್ಕಿರುವಂತಹ ಅಪ್ಡೇಟ್ಸ್. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ನೀವು ಈ ದೋಷಾರೋಪಣ ಪಟ್ಟಿ ಏನಿದೆ ಅದನ್ನು ನ್ಯಾಯಾಧೀಶರು ಓದಿದ್ದಾಗಿದೆ. ಇನ್ನು ಈ ಪ್ರಕ್ರಿಯೆ, ಕಾನೂನಾತ್ಮಕ ಪ್ರಕ್ರಿಯೆ ಮುಗಿದ ನಂತರದ ಸಂದರ್ಭದಲ್ಲಿ ದೋಷಾರೋಪ ನಿಗದಿ ಮುಗಿದು ಟ್ರಯಲ್ ಡೇಟ್ ನಿಗದಿಯಾದ ಹಿನ್ನೆಲೆಯಲ್ಲಿ ಕೊಂಚ ರಿಲ್ಯಾಕ್ಸ್ ಮೂಡ್ನಲ್ಲಿ ಡಿ ಗ್ಯಾಂಗ್ ಕೂಡ ಇದೆ. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಜಾಮೀನು ಸಿಕ್ಕಿ ಹೊರಬರುವ ನಿರೀಕ್ಷೆಯಲ್ಲಿ ದರ್ಶನ್ ಗ್ಯಾಂಗ್ ಇದೆ. ಈ ನಿಟ್ಟಿನಲ್ಲಿ ಕೋರ್ಟ್ನಲ್ಲೇ ಡಿ ಗ್ಯಾಂಗ್ಗೆ ಧೈರ್ಯವನ್ನು ನಟ ದರ್ಶನ್ ತುಂಬಿರೋದು. ಜಾಮೀನು ಸಿಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರೋಣ ಅಂತ ಹೇಳಿಕೊಂಡಿದ್ದಾರೆ. ಸೊ ಹಾಗಾಗಿ ಈ ಪ್ರಕರಣ ಒಂದಷ್ಟು ಕುತೂಹಲವನ್ನಂತೂ ಹೆಚ್ಚು ಮಾಡಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳ ವಿರುದ್ಧ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 57ನೇ ಸೆಷನ್ಸ್ ನ್ಯಾಯಾಲಯ ದೋಷಾರೋಪ ನಿಗದಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ. ಆರೋಪಿಗಳು ಪೊಲೀಸರು ಹೊರಿಸಿರುವ ಎಲ್ಲ ಆರೋಪಗಳನ್ನು ನಿರಾಕರಿಸಿದ್ದಾರೆ. ವಿಚಾರಣೆ ಎದುರಿಸುವುದಾಗಿ ಹೇಳಿದ್ದಾರೆ. ನ್ಯಾಯಾಲಯ ದೋಷಾರೋಪ ನಿಗದಿ ಮಾಡಿ ಮುಂದಿನ ವಿಚಾರಣೆಯನ್ನು ನವೆಂಬರ್ 10ಕ್ಕೆ ಮುಂದೂಡಿದೆ. ಸೊ ಹಾಗಾಗಿ ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಗಳು ಹೇಗಿರುತ್ತೆ ಅನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ನಿನ್ನೆ ಕಾನೂನಾತ್ಮಕ ಕೋರ್ಟ್ನ ಪ್ರಕ್ರಿಯೆಗಳು ಮುಗಿದಿದ್ದಾವೆ. ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಗಳು ಹೇಗಿರುತ್ತೆ?
ನಿನ್ನೆ ದೋಷಾರೋಪ ಪಟ್ಟಿಯನ್ನು ಓದಿದ ನಂತರದ ಸಂದರ್ಭದಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಕೊಂಚ ರಿಲ್ಯಾಕ್ಸ್ ಮೂಡ್ನಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಯಾವ ನಿರೀಕ್ಷೆಯಲ್ಲಿ ಅವರಿದ್ದಾರೆ? ಈ ಕೇಸ್ನ ಅಪ್ಡೇಟ್ಸ್ನ ತಿಳಿಸ್ತಾ ಹೋಗ್ಬೋದಾ ಭವ್ಯ? ಎಸ್, ಖಂಡಿತ ದಿವ್ಯಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನ್ಯಾಯಾಲಯಕ್ಕೆ ಖುದ್ದಾಗಿ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಅಂದರೆ ಕೋರ್ಟ್ಗೆ ಏನು ಪೊಲೀಸರು, ಕಾಮಾಕ್ಷಿಪಾಳ್ಯ ಪೊಲೀಸರು ಸಲ್ಲಿಸಿರುವಂತಹ ದೋಷಾರೋಪ ಪಟ್ಟಿ ಏನಿದೆ ಅದರಲ್ಲಿ ಪ್ರಮುಖವಾಗಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅಂದರೆ ಈಕೆ ಮೇಲಿರುವಂತಹ ಆರೋಪ ಏನಂದರೆ ಇನ್ಸ್ಟಾಗ್ರಾಮ್ ಮೂಲಕ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶವನ್ನು ಕಳುಹಿಸ್ತಾಳೆ. ಅದನ್ನು ದರ್ಶನ್ಗೆ ಹೇಳಿ ಕೊಲೆ ಮಾಡಿಸುವುದಕ್ಕೆ ಆರೋಪ ಇರುವಂಥದ್ದು. ದರ್ಶನ್ನ ಮೇಲಿರುವಂತಹ ಆರೋಪ ಅಂದರೆ ದರ್ಶನ ಶೆಡ್ಗೆ ಹೋಗಿ ರೇಣುಕಾಸ್ವಾಮಿಯನ್ನ ಯಾವ ರೀತಿ ಹಲ್ಲೆ ನಡೆಸಿ ಕೊಲೆ ಮಾಡಿದ್ರು, ಹಾಗೆಯೇ A3 ಆರೋಪಿ ಪವನ್ ಆಗಿರ್ಬೋದು ರೇಣುಕಾಸ್ವಾಮಿಯನ್ನ ಹೇಗೆ ಕೊಲೆ ಅಂದರೆ ಮಾಡುವ ಮುಂಚೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದ್ರು, ಹಾಗೆಯೇ A4 ಆರೋಪಿ ಆಗಿರ್ಬೋದು A10 ಆರೋಪಿ ಮೇಲಿರುವಂತಹ ಆರೋಪವನ್ನು ನ್ಯಾಯಾಧೀಶರು ಓದಿದ್ರು. ಸೊ ಈ ಸಂದರ್ಭದಲ್ಲಿ ಆರೋಪಿಗಳೆಲ್ಲ ಅಲ್ಲಗಳೆದಿರುವಂಥದ್ದು ಅಂದರೆ ತಾವು ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡಿಲ್ಲ ಅಂತ. ಯಾಕಂದ್ರೆ ಅವರ ವಕೀಲರು ಕೂಡ ಈಗಾಗಲೇ ಅವರಿಗೆ ಹೇಳಿಕೊಟ್ಟಿದ್ರು. ದೋಷಾರೋಪ ನಿಗದಿ ಸಂದರ್ಭದಲ್ಲಿ ಅಂದರೆ ಚಾರ್ಜ್ ಫ್ರೇಮ್ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳುವಂತಹ ಪ್ರಶ್ನೆಗೆ ಬಹಳಷ್ಟು ತಾಳ್ಮೆಯಿಂದ ಉತ್ತರವನ್ನ ನೀಡುವಂತೆ ಹೇಳಿದ್ರು. ಸೊ ಹೀಗಾಗಿ ಅವರು ಯಾರು ಕೂಡ ತಾವು ಕೊಲೆಯಲ್ಲಿ ಭಾಗಿಯಾಗಿದ್ದೀವಿ ಅನ್ನೋದನ್ನ ಒಪ್ಕೊಂಡಿಲ್ಲ. ಸೊ ಹೀಗಾಗಿ ನವೆಂಬರ್ 10ಕ್ಕೆ ಚಾರ್ಜ್ ಫ್ರೇಮ್ ನಿಗದಿಯಾಗಿರುವಂಥದ್ದು. ಅವತ್ತಿನಿಂದ ಏನು ಪೊಲೀಸರು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಮೊದಲನೇದಾಗಿ ಆರೋಪಿಗಳು ಕೂಡ ಖುದ್ದಾಗಿ ಕೋರ್ಟ್ಗೆ ಹಾಜರಾಗ್ತಾರೆ. A1 ಆರೋಪಿ ಪವಿತ್ರ ಗೌಡ ಅವತ್ತು ಎಲ್ಲಿದ್ರು ಪ್ರತಿಯೊಂದು ವಿಚಾರಗಳನ್ನ ಕೂಡ ನ್ಯಾಯಾಧೀಶರ ಎದುರು ಅಂದ್ರೆ ಹೇಳಬೇಕಾಗುತ್ತೆ. ಹಾಗೇನೆ ಈ ಹಿಂದೆ ಪೊಲೀಸರ ಎದುರು ಏನು ಹೇಳಿದ್ರು ಎರಡೂ ಕೂಡ ತಾಲೆ ಆಗಬೇಕಾಗುತ್ತೆ. ಹಾಗೇನೆ ದರ್ಶನ್ ಮೇಲೆ ಬಂದಿರುವಂತಹ ಆರೋಪ ಆಗಿರ್ಬೋದು, ಆತನ ಮೇಲೆ ಇರುವಂತಹ FSL ರಿಪೋರ್ಟ್ ಆಗಿರ್ಬೋದು, ಆತ ಯೂಸ್ ಮಾಡಿರುವಂತಹ ಮೊಬೈಲ್ ಲೊಕೇಶನ್ ಆಗಿರ್ಬೋದು, ಹಾಗೇನೆ ಇವ್ರು ಮಾಡಿರುವಂತಹ ಪಾರ್ಟಿ ಲೊಕೇಶನ್ ಎಲ್ಲದನ್ನ ಕೂಡ ನ್ಯಾಯಾಧೀಶರು ಪ್ರಶ್ನೆಯನ್ನ ಕೇಳ್ತಾರೆ. ಈ ಸಂದರ್ಭದಲ್ಲಿ ಈಗಾಗಲೇ ಆರೋಪಿಗಳು ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ರೆಡಿ ಇಲ್ಲ. ಸೊ ಹೀಗಾಗಿ ನಿನ್ನೆ ಏನು ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ಅಂದ್ರೆ ನಿನ್ನೆ ರಾತ್ರಿ ಎಲ್ಲೋ ಒಂದು ಕಡೆ ಅಂದ್ರೆ ಎಲ್ಲರೂ ಕೂಡ ನಿಟ್ಟುಸಿರು ಬಿಟ್ಟಿರುವಂತದ್ದು ಟ್ರಯಲ್ ಮುಗಿದ ಬಳಿಕ ತಮಗೆ ಜಾಮೀನು ಸಿಗಬಹುದು ಅಂತ. ಯಾಕಂದ್ರೆ ತಮ್ಮ ಮೇಲೆ ಆರೋಪ ಇರೋದನ್ನ ಹೇಗ್ ಬೇಕಾದ್ರೂ ವಾದ ಪ್ರತಿವಾದ ಮಾಡೋ ಸಂದರ್ಭದಲ್ಲಿ ಅಂದ್ರೆ ಇದರಿಂದ ನಾವು ತಪ್ಪಿಸ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆರೋಪಿಗಳಿದ್ದಾರೆ. ಯಾಕಂದ್ರೆ ಆರೋಪಿಗಳ ವಿರುದ್ಧ ಫೈಲ್ ಮಾಡಿರುವಂತಹ ಚಾರ್ಜ್ ಶೀಟ್ ಅಲ್ಲಿ ಕೆಲವೊಂದು ಲೂಪ್ ಹಾಲ್ಸ್ಗಳು ಇದೆ. ಯಾಕಂದ್ರೆ ಸಾಕ್ಷಿಗಳ ಹೇಳಿಕೆಗಳನ್ನ ಪೊಲೀಸರು ಡಿಲೇ ಮಾಡಿ ದಾಖಲಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ CV ನಾಗೇಶ್ ವಾದ ಮಾಡುವ ಈ ಸಂದರ್ಭದಲ್ಲಿ ಹೈಕೋರ್ಟ್ ಅಲ್ಲಿ ಹೇಳಿದ್ರು ಅಂದ್ರೆ ಲೊಕೇಶನ್ ಏನಿದೆ ಅದನ್ನ ತಿರುಚುವಂತಹ ಟೆಕ್ನಾಲಜಿ ಇದೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ಪೊಲೀಸರು ತಿರುಚಿ ಸಬ್ಮಿಟ್ ಮಾಡಿದ್ದಾರೆ ಅನ್ನೋ ಅಂಶವನ್ನ ಕೂಡ ಮೆನ್ಷನ್ ಮಾಡಿದ್ರು. ಹಾಗೇನೆ FSL ಗೆ ಏನು ದರ್ಶನ್ ಶೂ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು ಈ ಎಲ್ಲ ಅಂದ್ರೆ FSL ಗೆ ಕಳುಹಿಸಿದ್ದಾರೆ. ಅದನ್ನು ಕೂಡ ಪೊಲೀಸರು ಡಿಲೇ ಮಾಡಿ ಕಳುಹಿಸಿರುವಂತದ್ದು. ಈ ಎಲ್ಲ ಅಂಶಗಳನ್ನ ಮುಂದಿಟ್ಟುಕೊಂಡು ಅಂದ್ರೆ ವಾದ ಮಾಡೋದಕ್ಕೆ ಟ್ರಯಲ್ ಮುಗಿದ ಬಳಿಕ ಜಾಮೀನ್ಗೆ ಏನು ಅರ್ಜಿ ಸಲ್ಲಿಸ್ತಾರೆ ಆ ಸಂದರ್ಭದಲ್ಲಿ ವಾದ ಮಾಡೋದಕ್ಕೆ ಪೊಲೀಸ್ ಅಂದ್ರೆ ವಕೀಲರು ಕೂಡ ನಿರ್ಧಾರ ಮಾಡಿದ್ದಾರೆ. ನಿನ್ನೆ ದರ್ಶನ್ ಕೋರ್ಟಿಗೆ ಹಾಜರಾದ ಸಂದರ್ಭದಲ್ಲಿ ಅವರ ವಕೀಲರು ಸುನೀಲ್ ಕೂಡ ಕೆಲವೊಂದು ಅಡ್ವೈಸ್ ಅನ್ನ ದರ್ಶನ್ಗೆ ಮಾಡಿರುವಂತದ್ದು. ಚಾರ್ಜ್ ಫ್ರೇಮ್ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳುವ ಪ್ರಶ್ನೆಗಳಿಗೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಯಾವ ರೀತಿ ಮೌನವಾಗಿರಬೇಕು, ಯಾವ ರೀತಿ ತಾಳ್ಮೆಯಿಂದ ಇರಬೇಕು ಅನ್ನೋ ವಿಚಾರವನ್ನ, ಅಷ್ಟು ಮಾತ್ರವಲ್ಲದೆ ಉಳಿದ ಆರೋಪಿಗಳಿಗೆ ಕೂಡ ಕಣ್ಸನ್ನೆ ಮೂಲಕ ದರ್ಶನ್ ಅಂದ್ರೆ ಏನಾಗಲ್ಲ, ಮುಂಬರುವಂತಹ ದಿನಗಳಲ್ಲಿ ನಾವು ಹೊರಗಡೆ ಬಂದೇ ಬರ್ತೀವಿ ಅನ್ನೋ ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಯಾಕಂದ್ರೆ ಹೌದು ದೋಷಾರೋಪ ನಿಗದಿಯಾಗಿದೆ. ಒಂದು ವೇಳೆ ರೇಣುಕಾಸ್ವಾಮಿ ಕುಟುಂಬಸ್ಥರು ಕೇಸನ್ನ ವಾಪಸ್ ಪಡೆದುಕೊಂಡ್ರೆ ಅಂದ್ರೆ ಅವರು ಒಂದು ವೇಳೆ ಕಂಡೀಷನ್ ಹಾಕಿದ್ರೆ ತಮ್ಮ ಕುಟುಂಬಕ್ಕೆ ಅಂದ್ರೆ ರೇಣುಕಾಸ್ವಾಮಿಯ ಪತ್ನಿ ಏನಿದ್ದಾರೆ ಹಾಗೇನೆ ಮಗು ಏನಿದೆ ಅದಕ್ಕೆ ಜೀವನಾಂಶವನ್ನ ಕೊಡಿಸೋದಾಗಿ ಏನಾದ್ರೂ ಒಂದು ವೇಳೆ ಇವರು ಮಾತುಕತೆ ನಡೆಸಿದ್ರೆ ಎಲ್ಲೋ ಒಂದು ಕಡೆ ಕೇಸ್ ಇಲ್ಲೇ ಅಂದ್ರೆ ಮುಕ್ತಾಯವಾಗುವ ಸಾಧ್ಯತೆ ಇರುತ್ತೆ. ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಯಾಕಂದ್ರೆ ರೇಣುಕಾಸ್ವಾಮಿಯ ತಂದೆ ಕೂಡ ಯಾವುದೇ ಕಾರಣ ಕೂಡ ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೋಬಾರ್ದು, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಆದ್ರೆ ಇದನ್ನು ಯಾವ ರೀತಿ ಇವರು ಅಪ್ರೋಚ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ. ಪ್ರಮುಖವಾಗಿ ಈಗಾಗಲೇ ನವೆಂಬರ್ 10ಕ್ಕೆ ದಿನಾಂಕ ನಿಗದಿಯಾಗಿದೆ. ಅವತ್ತಿನಿಂದ ನಿಜಕ್ಕೂ ಇದರ ಬಿಸಿ ಒಂದು ಶುರು ಆಗುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ಸಾಕ್ಷಿಗಳು ಕೋರ್ಟ್ಗೆ ಏನು ಪೊಲೀಸರ ಎದುರು ಹಾಜರಾಗಿದ್ದಾರೆ ಅವರೆಲ್ಲ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗುತ್ತೆ. ಯಾಕಂದ್ರೆ ಸಾಕ್ಷಿದಾರರಾಗಿ ಏನು 10ಕ್ಕೂ ಹೆಚ್ಚು ಜನರನ್ನ ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ. ಅವರಾಗಿರ್ಬೋದು, FSL ಯಾರೆಲ್ಲ ರಿಪೋರ್ಟ್ ಮಾಡಿದ್ದಾರೆ ಅವರಾಗಿರ್ಬೋದು, ಹಾಸ್ಪಿಟಲ್ ಅಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿದಂತಹ ವೈದ್ಯರಾಗಿರ್ಬೋದು, ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ನ್ಯಾಯಾಲಯಕ್ಕೆ ಬಂದು ಸಾಕ್ಷಿಯನ್ನ ನುಡಿಬೇಕು. ದಿವ್ಯಾ ರೈಟ್ ಭವ್ಯ, ಬಹಳ ಕುತೂಹಲ ಏನು ಅಂತ ಹೇಳಿದ್ರೆ ಈಗ ನೋಡಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಗ್ಯಾಂಗ್ನ ಇನ್ವಾಲ್ವ್ಮೆಂಟ್ ಎಷ್ಟಿದೆ, ಸಾಕ್ಷ್ಯಾಧಾರಗಳೇನಿದೆ ಇದೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವುದರಿಂದಾಗಿ ಜಾಮೀನಿನ ನಿರೀಕ್ಷೆ ಹೇಗೆ ಅಂತ ಅಂದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ
ಈಗ ತಮ್ಮ ತಪ್ಪನ್ನು ಒಪ್ಕೊಂಡಿದ್ರೆ ಕೇಸ್ ಕ್ಲೋಸ್ ಆಗ್ತಿತ್ತು. ಆದರೆ ಈಗ ಅವರು ನಿರಾಕರಿಸಿರೋದ್ರಿಂದಾಗಿ ಈ ಆರೋಪಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ತಿರೋದ್ರಿಂದಾಗಿ ಈ ಕೇಸನ್ನು ಇನ್ನೂ ಕೂಡ ಲ್ಯಾಗ್ ಮಾಡ್ದಂಗೆ ಆಗ್ತಾ ಇಲ್ವಾ ಅಂತ. ಎಸ್, ಖಂಡಿತ. ಯಾಕಂದರೆ ಒಂದು ವೇಳೆ ಅವರು ನಿನ್ನೆ ಏನು ಪ್ರತಿಯೊಬ್ಬ ಆರೋಪಿಗಳ ಮೇಲೆ ಏನೆಲ್ಲ ಆರೋಪ ಇದೆ ಅಂತ ಖುದ್ದಾಗಿ ನ್ಯಾಯಾಧೀಶರು ಓದಿ ಹೇಳ್ತಾರೆ. ಸೊ A1 ಆರೋಪಿ ಪವಿತ್ರ ಗೌಡ ಆಗಿರ್ಬೋದು, ಆಕೆನೇ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿರುವಂಥದ್ದು. ಹಾಗೆಯೇ A2 ಆರೋಪಿ ಆಗಿರುವಂತಹ ದರ್ಶನ್, ಹಾಗೆಯೇ ಇತರೆ ಆರೋಪಿಗಳ ಮೇಲೆ ಇರುವಂತಹ ಆರೋಪಗಳ ಬಗ್ಗೆ ನ್ಯಾಯಾಧೀಶರು ಖುದ್ದಾಗಿ ಅಂದರೆ ಎಲ್ಲ ವಿಚಾರಗಳನ್ನು ಓದಿ ಹೇಳ್ತಾರೆ. ಆದರೆ ಪ್ರತಿಯೊಬ್ಬ ಆರೋಪಿಗಳು ಕೂಡ ತಮ್ಮ ಪಾತ್ರ ಇಲ್ಲ ಅನ್ನೋದನ್ನು ಕೂಡ ತಿಳಿಸಿರುವಂಥದ್ದು. ಒಂದು ವೇಳೆ ನಿನ್ನೆನೆ ಅವರು ಒಪ್ಕೊಂಡಿದ್ರೆ ಅಲ್ಲೇ ಶಿಕ್ಷೆ ಪ್ರಮಾಣ ಕೂಡ ಪ್ರಕಟ ಆಗ್ತಿತ್ತು, ಅಥವಾ ಅದಕ್ಕೆ ದಿನಾಂಕ ಕೂಡ ನಿಗದಿ ಮಾಡಿದ್ರು. ಸೊ ಈಗಾಗಲೇ ಇವರಿಗೆ ಎಲ್ಲೋ ಒಂದು ಕಡೆ ನಂಬಿಕೆ ಇದೆ. ಯಾಕಂದ್ರೆ ಚಾರ್ಜ್ ಶೀಟ್ ಏನು ಫೈಲ್ ಮಾಡಿದ್ದಾರೆ ಅದರಲ್ಲಿ ಕೆಲವೊಂದು ಲೂಪ್ ಹಾಲ್ಸ್ಗಳನ್ನು ಇಟ್ಕೊಂಡು ವಾದ ಮಾಡಬಹುದು ಅನ್ನೋ ನಂಬಿಕೆಯಲ್ಲಿ ಇರುವಂಥದ್ದು. ಯಾಕಂದ್ರೆ ಟ್ರಯಲ್ ಸಂದರ್ಭದಲ್ಲಿ ಚಾರ್ಜ್ ಫ್ರೇಮ್ ಏನು ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ನಮೂದಾಗಿದೆ ಅದನ್ನ ಕೋರ್ಟಲ್ಲಿ ಕೂಡ ಸರಿಯಾದ ರೀತಿ ಸಬ್ಮಿಟ್ ಆಗಬೇಕು. ಯಾಕಂದ್ರೆ ಸಾಕ್ಷಿದಾರರು ಬರಬೇಕು, ಏನೆಲ್ಲ ಅವ್ರು ಹೇಳಿದ್ದಾರೆ ಅದಕ್ಕೆ ಆರೋಪಿಗಳು ಕೂಡ ತಾಳೆ ಆಗಬೇಕು. ನಿಜಕ್ಕೂ ಕೂಡ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಪವನ್ ಆಗಿರ್ಬೋದು, ಇವ್ರು ಕಿಡ್ನಾಪ್ ಮಾಡಿಕೊಂಡು ಬಂದಂತಹ ಲೊಕೇಶನ್ ಆಗಿರ್ಬೋದು, CCTV ಫುಟೇಜ್ ಆಗಿರ್ಬೋದು, ಎಲ್ಲವೂ ಕೂಡ ಏನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡುವ ಸಂದರ್ಭದಲ್ಲಿ ಇತ್ತು ಅದೆಲ್ಲ ಕೂಡ ಮತ್ತೆ ನ್ಯಾಯಾಧೀಶರ ಎದುರು ಮರುಕಳಿಸಬೇಕು. ಸೊ ಅದೆಲ್ಲ ಆದ ನಂತರ ಅಂದ್ರೆ ಸುಮಾರು 6-7 ತಿಂಗಳ ನಂತರ ಒಂದು ಶಿಕ್ಷೆ ಪ್ರಮಾಣ ಕೂಡ ಪ್ರಕಟ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಆರೋಪಿಗಳಿಗೆ ಈಗಾಗಲೇ ನಂಬಿಕೆ ಇದೆ. ಸೊ ಎಲ್ಲೋ ಸಾಕ್ಷಿಗಳು ಹಿಂದೇಟಾಗ್ಬೋದು ಅಥವಾ ಸರಿಯಾದ ರೀತಿ ಸೂಕ್ತ ದಾಖಲೆಗಳು ಇಲ್ಲದೆ ಅಂದ್ರೆ ಶಿಕ್ಷೆಯ ಪ್ರಮಾಣ ಅಥವಾ ಶಿಕ್ಷೆನೇ ಆಗದೇ ಇರಬಹುದು, ಈ ರೀತಿಯಾದಂತಹ ನಂಬಿಕೆ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಒಂದು ವೇಳೆ ಶಿಕ್ಷೆ ಆದರೂ ಕೂಡ ಮುಂಬರುವಂತಹ ದಿನಗಳಲ್ಲಿ ಆದಷ್ಟು ಬೇಗ ಜಾಮೀನು ಕೋರಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋ ಭರವಸೆ ಇರುವಂತದ್ದು. ಯಾಕಂದ್ರೆ ನಿನ್ನೆ ದರ್ಶನ್ ನೋಡಿದಾಗ ಎಲ್ಲೋ ಒಂದು ಕಡೆ ಬಹಳಷ್ಟು ಒಂದು ಅಪ್ಸೆಟ್ ಆದ ರೀತಿ ಕಾಣಿತು. ಯಾಕಂದ್ರೆ ಮುಖ ಆಗಿರ್ಬೋದು, ಅವರು ಹೊರಗಡೆ ಇದ್ದಾಗ ಅವರ ಹಾವಭಾವ ಆಗಿರ್ಬೋದು, ಅಥವಾ ಜೈಲಲ್ಲಿ ಇರುವಂತಹ ಸ್ಥಿತಿ ಆಗಿರ್ಬೋದು. ಸೊ ಆರೋಗ್ಯದ ದೃಷ್ಟಿಯನ್ನು ಇಟ್ಕೊಂಡು ಕೂಡ ಇವರು ಜಾಮೀನು ಪಡೆಯುವಂತಹ ಭರವಸೆ ಇಟ್ಟಿದ್ದಾರೆ. ಯಾಕಂದ್ರೆ ಏನಾದ್ರೂ ಮಾಡಬೇಕಾದ್ರೂ ಕೂಡ ಟ್ರಯಲ್ ಮುಕ್ತಾಯ ಆಗ್ಲೇಬೇಕು. ಸೊ ಹೀಗಾಗಿ ಟ್ರಯಲ್ಗೆ ದಿನಾಂಕ ನಿಗದಿಯಾಗಿದೆ. ಸೊ ಮುಂಬರುವಂತಹ ದಿನಗಳಲ್ಲಿ ದರ್ಶನ್ ಆಗಿರ್ಬೋದು, ಇತರೆ ಆರೋಪಿಗಳ ವಕೀಲರು ಏನಿದ್ದಾರೆ ಅವರು ಯಾವ ರೀತಿ ತಮ್ಮ ಅಂದ್ರೆ ಕ್ಲೈಂಟ್ಗಳನ್ನ ಬಚಾವ್ ಮಾಡ್ತಾರೆ ಅನ್ನೋದು ಇಲ್ಲಿ ಬಹಳಷ್ಟು ಪ್ರಮುಖವಾಗಿರುವಂತದ್ದು. ಭವ್ಯ, ಇನ್ನೊಂದು ಚರ್ಚೆ ಏನಾಗ್ತಿದೆ ಅಂತ ಹೇಳಿದ್ರೆ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕುಟುಂಬಸ್ಥರೇನಾದ್ರೂ ಕೇಸನ್ನ ವಾಪಸ್ ತೆಗೆದುಕೊಂಡ ಸಂದರ್ಭದಲ್ಲಿ ಕೇಸ್ ಮುಗಿದು ಹೋಯ್ತು ಅಂತ ಹೇಳಿ ಆ ಸಾಧ್ಯತೆಗಳು ತೀರಾ ಕಡಿಮೆ ಅಲ್ವಾ? ಯಾಕಂತ ಹೇಳಿದ್ರೆ ಸುಮೋಟೋ ಕೇಸ್ ಪೊಲೀಸರು ಇನಿಷಿಯೇಟ್ ತಗೊಂಡಿದ್ದಾರೆ, ಒಬ್ಬನ ಹತ್ಯೆ ಆಗಿರುವಂಥದ್ದು. ಈ ಆಯಾಮದಲ್ಲಿ ನೋಡ್ತಾ ಹೋಗೋದಾದ್ರೆ ಎಸ್, ಖಂಡಿತ. ಯಾಕಂದ್ರೆ ಈ ವಿಚಾರ ಕೂಡ ಈಗ ಮುನ್ನೆಲೆಯಲ್ಲಿ ಇರುವಂತದ್ದು. ಯಾಕಂದ್ರೆ ರೇಣುಕಾಸ್ವಾಮಿ ಹೌದು ಆತ ತಪ್ಪು ಮಾಡಿದ್ದಾನೆ, ಇನ್ಸ್ಟಾಗ್ರಾಮ್ ಅಲ್ಲಿ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದಾನೆ. ಒಂದು ಹೆಣ್ಣಿಗೆ ಕಳುಹಿಸುವಂತಹ ಮೆಸೇಜ್ ಅಲ್ಲ ಅನ್ನೋದು ಒಂದು ಕಡೆ ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಯಾಕಂದ್ರೆ ಆ ಮೆಸೇಜ್ ಕೂಡ ವೈರಲ್ ಆಗಿರುವಂತದ್ದು. ಅವರ ಕುಟುಂಬಸ್ಥರಿಗೆ ಈ ವಿಚಾರಗಳನ್ನ ಅಂದ್ರೆ ಮನವರಿಕೆ ಮಾಡುವ ಸಾಧ್ಯತೆ ಇರುತ್ತೆ. ಆದ್ರೆ ಈಗಾಗಲೇ ನ್ಯಾಯಾಲಯದಲ್ಲಿ ಇರುವ ಕಾರಣಕ್ಕಾಗಿ ಅಂದ್ರೆ ಆರೋಪಿಗಳ ಕುಟುಂಬಸ್ಥರು ಹೋಗಿ ಅಪ್ರೋಚ್ ಮಾಡೋದಕ್ಕಾಗಲ್ಲ. ಅಂದ್ರೆ ಯಾರ ಮುಖಾಂತರ ಆದ್ರೂ ಮಾಡುವ ಸಾಧ್ಯತೆ ಇರುತ್ತೆ. ಈಗಾಗಲೇ ಅದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಇದನ್ನ ಪೊಲೀಸರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಯಾಕಂದ್ರೆ ಇಲ್ಲಿ ಪೊಲೀಸರು ಮುಂಬರಲೇಬೇಕಾಗುತ್ತೆ. ಒಂದು ವೇಳೆ ಅವರು ಕೇಸನ್ನ ವಾಪಸ್ ತೆಗೆದುಕೊಂಡ್ರೆ ಪೊಲೀಸರು ಹಾಕಿರುವಂತಹ ಶ್ರಮ ವೇಸ್ಟ್ ಆಗುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಈಗಾಗಲೇ ರೇಣುಕಾಸ್ವಾಮಿ ಅವರ ತಂದೆ ಆಗಿರ್ಬೋದು, ತಾಯಿ ಇಬ್ಬರಿಗೂ ಕೂಡ ಏಜ್ ಆಗಿದೆ. ರೇಣುಕಾಸ್ವಾಮಿಯ ಪತ್ನಿಗೆ ಈಗಾಗಲೇ ಮಗು ಇರುವಂತದ್ದು. ಸೊ ಅವರ ಫ್ಯಾಮಿಲಿಗೆ ಒಂದು ಗೌರ್ಮೆಂಟ್ ಉದ್ಯೋಗವನ್ನ ಕೊಡಬೇಕಂತ ಕೂಡ ಒಂದು ಕೂಗು ಕೇಳಿ ಬರ್ತಾ ಇತ್ತು. ಸೊ ಅವರ ಕುಟುಂಬಕ್ಕೆ ಮುಂಬರುವಂತಹ ದಿನದಲ್ಲಿ ಬೇಕಾದಂತಹ ನೆರವಾಗಿರ್ಬೋದು ಅಥವಾ ನ್ಯಾಯಾಲಯದಲ್ಲಿ ಅಂದ್ರೆ ತಪ್ಪಿತಸ್ಥರಿಗೆ ಏನಾದರೂ ಶಿಕ್ಷೆ ಆಗುವ ಸಂದರ್ಭದಲ್ಲಿ ದಂಡವನ್ನ ಹೆಚ್ಚುವರಿಯಾಗಿ ಹಾಕಿ ಅನ್ನೋ ಒಂದು ಚಾನ್ಸ್ ಅನ್ನು ಕೂಡ ಸಾಧ್ಯತೆ ಇರುತ್ತೆ. ಅಥವಾ ಕೇಸನ್ನೇ ವಾಪಸ್ ತಗೊಳ್ಳಿ ಅನ್ನೋ ಪ್ರಸ್ತಾಪವನ್ನ ಮಾಡುವ ಸಾಧ್ಯತೆ ಇರುತ್ತೆ. ಆದ್ರೆ ಇನ್ನೂ ಕೂಡ ಅದರ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಎಲ್ಲೋ ಒಂದು ಕಡೆ ವಾಪಸ್ ತೆಗೆದುಕೊಳ್ಳೋದಕ್ಕೆ ಅವರ ಕುಟುಂಬಸ್ಥರು ಅಂದ್ರೆ ಹಿನ್ನಡೆ ಮಾಡಿದ್ದಾರೆ ಅನ್ನೋ ಅಂಶ ಕೂಡ ಬಯಲಾಗಿದೆ. ಸೊ ಯಾವ ರೀತಿ ಇವರು ಅಪ್ರೋಚ್ ಮಾಡ್ತಾರೆ, ಯಾರ ಮುಖಾಂತರ ಅಪ್ರೋಚ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಒಟ್ಟಾರೆ ಹೇಳಬೇಕಾದ್ರೆ ಈಗ ಟ್ರಯಲ್ ಸ್ಟಾರ್ಟ್ ಆಗೋದಕ್ಕೆ ಈಗಾಗಲೇ ದಿನಾಂಕ ನಿಗದಿಯಾಗಿರೋದು ಆರೋಪಿಗಳಿಗೆ ಎಲ್ಲೋ ಒಂದು ಕಡೆ ಪ್ಲಸ್ ಅಂತ ಹೇಳ್ಬೋದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಒಂದು ಕೇಸನ್ನು ಬಹಳಷ್ಟು ಡಿಲೇ ಮಾಡಬೇಡಿ, ಆದಷ್ಟು ಬೇಗ ಟ್ರಯಲ್ ಅನ್ನು ಮುಗಿಸಿ ಅಂತ ಒಂದು ಸೂಚನೆಯನ್ನು ಕೊಟ್ಟಿರೋ ಕಾರಣಕ್ಕಾಗಿ ಕೆಲ ಹಂತದ ನ್ಯಾಯಾಲಯ ಆದಷ್ಟು ಬೇಗ ಟ್ರಯಲ್ ಅನ್ನು ಮುಗಿಸಬೇಕಾಗುತ್ತೆ. ದಿವ್ಯಾ, ದರ್ಶನ್ ಪರ ವಕೀಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಭವ್ಯ,
ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಹಾಗೆಯೇ ಪವಿತ್ರ ಗೌಡ ಪರ ಹಿರಿಯ ವಕೀಲರಾಗಿರುವಂತಹ ಬಾಲನ್ ನಿನ್ನೆ ನ್ಯಾಯಾಲಯದಲ್ಲಿ ಹಾಜರಿದ್ದರು. ದೋಷಾರೋಪ ನಿಗದಿಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತಾಡಿದ್ದಾರೆ. ಪೊಲೀಸರು ಹೊರಸಿರುವಂತಹ ದೋಷಾರೋಪಗಳನ್ನು 17 ಮಂದಿ ಕೂಡ ನಿರಾಕರಿಸಿದ್ದಾರೆ. ವಿಚಾರಣೆಯನ್ನು ಎದುರಿಸೋದಾಗಿ ತಿಳಿಸಿದ್ದಾರೆ. ಮುಂದಿನ ವಿಚಾರಣೆ ವೇಳೆ ಸಾಕ್ಷಿಗಳ ವಿಚಾರಣೆಗೆ ದಿನಾಂಕ ನಿಗದಿಯಾಗಬೇಕಾಗಿದೆ. ವಿಚಾರಣೆಗೆ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. ಈ ನಿಟ್ಟಿನಲ್ಲಿ ಮುಂದಿನ ವಿಚಾರಣೆಯನ್ನು ನವೆಂಬರ್ 10ಕ್ಕೆ ಮುಂದೂಡಲಾಗಿದೆ. ಸೊ ಹಾಗಾಗಿ ಈ ಪ್ರಕರಣ ಇನ್ನೂ ಕೂಡ ಕುತೂಹಲವನ್ನು ಹಾಗೆ ಉಳಿಸಿಕೊಂಡಿದೆ.